ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿನ್ನದ ಮನಸ್ಸು ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಚಿಕ್ಕಡಿಕಾಯಿ ಪಲ್ಯ ಮತ್ತು ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಚಿಕ್ಕಡಿಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಹಚ್ಕೊಂಡಿರಬೇಕು. ಈಗ ಇದನ್ನು ಒಂದು ಕುಕ್ಕರ್ಗೆ ಹಾಕಿ 3 ವಿಸಿಲ್ ಬರೋವರೆಗೂ ಕೂಗಿಸ್ಕೋಬೇಕು. ಇದು ಕಟ್ ಮಾಡ್ಕೋಬೇಕಾದ್ರೆ ಹುಷಾರಾಗಿ ಕಟ್ ಮಾಡ್ಕೋಬೇಕು. ತುಂಬ ಹುಳಗಳಿರುತ್ತೆ. ನೋಡಿ ಚಿಕ್ಕದಾಗಿ ಚೆನ್ನಾಗಿ ಚೆಕ್ ಮಾಡಿ ಕಟ್ ಮಾಡ್ಕೋಬೇಕು. ಒಂದ್ಸಲ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡೋಣ. ವಾಶ್ ಮಾಡಿದ್ರೆ ಇದರಲ್ಲಿರೋ ಧೂಳು ಎಲ್ಲ ಹೋಗುತ್ತೆ. ಚೆನ್ನಾಗಿ ಈ ಥರ ಕೈ ಇಟ್ಟು ಕಲಸಿ ಚೆನ್ನಾಗಿ ವಾಶ್ ಮಾಡಿ ಆ ನೀರನ್ನು ಕ್ಲೀನ್ ಮಾಡೋಣ. ನಂತರ ಇದಕ್ಕೆ 1 ಗ್ಲಾಸ್ ನೀರನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ನೀರು ಹಿಡಿಯೋದಿಲ್ಲ, ಸ್ವಲ್ಪನೇ ನೀರು ಹಾಕಬೇಕು. ಈಗ 3 ವಿಸಿಲ್ವರೆಗೂ ವೇಟ್ ಮಾಡಬೇಕು. ನೋಡಿ, ನಾನು ಸ್ವಲ್ಪನೇ ನೀರು ಹಾಕಿದ್ರು ನೀರೆಲ್ಲ ಹೊರಗಡೆ ಬರ್ತಾಯಿದೆ. ಈಗ 3 ವಿಸಿಲ್ ಆದಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡಿ ನೋಡಿ ಈ ಥರ ಬೆಂದಿರಬೇಕು. ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಇದಕ್ಕೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಒಲೆ ಮೇಲೆ ಒಂದು ಹಂಚಿಟ್ಟು ಹಂಚು ಬಿಸಿಯಾದ ನಂತರ ಇಲ್ಲಿ ನಾನು ಶೇಂಗಾ ತೊಗೊಂಡಿದ್ದೀನಿ. ಒಂದು 50 ಗ್ರಾಮ್ ಶೇಂಗಾ ತೊಗೊಂಡಿದ್ದೀನಿ. ಚಿಕ್ಕಡಿಕಾಯಿ ಅರ್ಧ ಕೆಜಿ ಚಿಕ್ಕಡಿಕಾಯಿಗೆ 50 ಗ್ರಾಮ್ ಶೇಂಗಾ. ಇದನ್ನು ಶೇಂಗಾನ ಚೆನ್ನಾಗಿ ಈ ಥರ ಕಲರ್ ಚೇಂಜ್ ಆಗೋರು ಚೆನ್ನಾಗಿ ಫ್ರೈ ಮಾಡಿ ನಂತರ ಅದ್ರ ಮೇಲೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇವೆರಡನ್ನ ಒಂದು ಸಲ ಮಿಕ್ಸಿ ಹಾಕೋಣ. ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿರಬೇಕು. ನಂತರ ಇದಕ್ಕೆ ಅಚ್ಕಾರದ ಪುಡಿ 1 ಸ್ಪೂನನ್ನು ಹಾಕಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರು ಬಳಸೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಅದನ್ನೇ ಬಳಸ್ತೀನಿ. ಈಗ ಇದನ್ನು ಸಹ ಒಂದು ಸಲ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ಥರ ನೈಸ್ ಆದಮೇಲೆ ಈಗ ಇದಕ್ಕೆ ಕೊನೆಯಲ್ಲಿ ಬೆಳ್ಳುಳ್ಳಿನ ಹಾಕೋಬೇಕು. ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳೋಣ. ಎಲ್ಲವೂ ಒಮ್ಮೆಲೆ ಹಾಕಿದರೆ ಚೆನ್ನಾಗಿ ಗ್ರೈಂಡ್ ಆಗೋಲ್ಲ ಬೆಳ್ಳುಳ್ಳಿನ. ಅದಕ್ಕೆ ಈಗ ಮಸಾಲೆ ರೆಡಿ ಆಯಿತು. ಈಗ ಇದನ್ನು ಸಹ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿ ಆದಮೇಲೆ ಎಣ್ಣೆನ ಹಾಕೋಬೇಕು. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಸಣ್ಣಗೆ ಹಚ್ಚಿದಂತಹ ಈರುಳ್ಳಿ ಇವೆಲ್ಲವನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಇವೆಲ್ಲ ಫ್ರೈ ಆದಮೇಲೆ ನಾವು ಮುಂಚೆನೇ ಉಗಿಸ್ಕೊಂಡು ಇಟ್ಕೊಂಡಿರುವಂಥ ಚಿಕ್ಕಡಿಕಾಯಿನ ಈಗ ಇದಕ್ಕೆ ಹಾಕೋಣ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಸಹ ಮಾಡಿ. ಈಗ ಎಲ್ಲ ಚಿಕ್ಕಡಿಕಾಯನ್ನು ಹಾಕಿ ನಂತರ ನಾವು ಮಸಾಲೆ ಮಾಡ್ಕೊಂಡಿದ್ವಲ್ಲ ಮಿಕ್ಸಿಯಲ್ಲಿ ಅದನ್ನು ಸಹ ಇದಕ್ಕೆ ಹಾಕೋಣ. ಈಗಲೇ ಹಾಕಿ ಇದೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ. ಇದು ಜಾಸ್ತಿ ವಿಸಿಲ್ ಹಾಕ್ಸ್ಕೋಬಾರ್ದು, ಮತ್ತು ತೀರಾ ಮೆತ್ತಗಾಗುತ್ತೆ. ಸೊ ಅದಕ್ಕೆ ನಾನು ಹೇಳಿದಾಗೆ 3 ಸಾಕು. ನಂತರ ಕೊನೆಯಲ್ಲಿ ಕೊತ್ತಂಬರಿಯನ್ನು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಇದನ್ನು ಚಪಾತಿ ಜೊತೆ, ರೋಟಿ ಜೊತೆ, ಪೂರಿ ಜೊತೆ, ಅನ್ನದಲ್ಲಿ ಸಹ ತಿನ್ಬೋದು. ನೋಡಿರೋ ಫ್ರೆಂಡ್ಸ್, ಈಗ ಇದನ್ನು ಕ್ಲೋಸ್ ಮಾಡಿ ಒಂದು 10 ಸೆಕೆಂಡ್ಗಳ ಕಾಲ ಬಿಟ್ಟ ಮೇಲೆ ಈ ಥರ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಳ್ತದೆ. ಈಗ ಚಿಕ್ಕಡಿಕಾಯಿ ರೆಡಿಯಾಗಿದೆ. ಈಗ ಮೃದುವಾಗಿ ಚಪಾತಿ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಈಗ ಎಲ್ಲ ಚಪಾತಿಗಳ ಹಿಟ್ಟನ್ನು ಸಣ್ಣದಾಗಿ ಉಂಡೆಗಳನ್ನು ಮಾಡಿಕೊಂಡು ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಂಡು ಈಗ ಹಿಟ್ಟಲ್ಲಿ ಹತ್ಕೊಂಡು ಸ್ವಲ್ಪ ಸಣ್ಣ ಚಪಾತಿ ಥರ ಲಟ್ಟಿಸ್ಕೋಬೇಕು. ನೋಡಿ ಈ ಥರ ನಾನು ಹೇಳಿದ ಥರ ಚಪಾತಿ ಮಾಡಿದ್ರೆ ಚೆನ್ನಾಗಿ ಮೃದುವಾಗಿ ಬರುತ್ತೆ ಚಪಾತಿ. ಈಗ ಈ ಚಪಾತಿಗೆ ಈ ಥರ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಥರ ಸ್ಪ್ರೆಡ್ ಮಾಡಿ ಇದನ್ನು ಫೋಲ್ಡ್ ಮಾಡಬೇಕು. ಟ್ರಯಾಂಗಲ್ ಶೇಪಲ್ಲಿ ಈ ಥರ ಫೋಲ್ಡ್ ಮಾಡಿದರೆ ಚೆನ್ನಾಗಿ ಚಪಾತಿ ಪದರ ಥರ ಬರುತ್ತೆ ಒಳಗಡೆಲ್ಲ. ನೋಡಿ, ಈಗ ಸ್ವಲ್ಪ ಹಚ್ಕೊಂಡಿಟ್ಟು ಈಗ ನೋಡಿ ನಾನು ಹೇಳಿದ ಥರನೇ ರೌಂಡ್ ಶೇಪ್ ಬರೋವರೆಗೂ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಈ ಥರ ಫ್ರೆಂಡ್ಸ್, ಒಮ್ಮೆ ಮಾಡಿ ನೋಡಿ. ಚಿಕ್ಕಡಿಕಾಯಿನ ನಾನು ಹೇಳಿದ ಮೆಥಡಲ್ಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚಪಾತಿ ಈ ಥರ ತೆಳುವಾಗಿ ಲಟ್ಟಿಸ್ಕೋಬೇಕು. ಈಗ ಇನ್ನೊಂದು ಚಪಾತಿನೂ ಅದೇ ಥರ ಮಾಡ್ಕೊಳ್ಳೋಣ. ಈ ಎಣ್ಣೆ ಹಾಕಿ ಫೋಲ್ಡ್ ಮಾಡೋದ್ರಿಂದನೇ ಚಪಾತಿ ಮೃದುವಾಗಿ ನಾವು ಎಷ್ಟೊತ್ತು ಇಟ್ಟರೂ ಚೆನ್ನಾಗಿ ಮೃದುವಾಗಿರುತ್ತೆ. ಈಗ ತವಾಕಾದ್ಮೇಲೆ ಅದ್ರ ಮೇಲೆ ಚಪಾತಿ ಹಾಕಿ ನೋಡಿ ಈ ಥರ ಸ್ವಲ್ಪ ಉಕ್ಕೋಬೇಕು. ಈ ಥರ ನಂತರ ಇದನ್ನು ಟರ್ನ್ ಮಾಡೋಣ. ಈಗ ಟರ್ನ್ ಮಾಡಿ ಆಯಿಲ್ ಹಾಕಬೇಕು. ಮೊದಲಿಗೆ ಆಯಿಲ್ ಹಾಕಿ ಚಪಾತಿ ಹಾಕಿದರೆ ಚೆನ್ನಾಗಿ ಉಬ್ಬಲ್ಲ. ನೋಡಿ ಈ ಥರ. ನಂತರ ಈ ಥರ ಆಯಿಲ್ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ. ನಂತರ ಈಗ ಟರ್ನ್ ಮಾಡಿ 2 ಸೈಡ್ಗೂ ಈಗ ಸ್ವಲ್ಪ ಆಯಿಲ್ ಹಾಕೋಣ. ನೋಡಿ
ಚೆನ್ನಾಗಿ ಯಾವ ಥರ ಉಬ್ತಾ ಇದೆ ಅಂತ. ಈಗ ಚಪಾತಿ ರೆಡಿಯಾಗಿದೆ. ಇದೇ ಥರ ಇನ್ನೊಂದು ಚಪಾತಿ ಸಹ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಈ ಥರ ಬಬಲ್ಸ್ ಎಲ್ಲ ಬರಬೇಕು, ಆವಾಗಲೇ ಚಪಾತಿ ಚೆನ್ನಾಗಿ ಆಗಿದೆ ಅಂತ ಅರ್ಥ. ಈಗ ಚಪಾತಿನ ಒಂದು ತಟ್ಟೆಗೆ ಸರ್ವ್ ಮಾಡೋಣ. ಚಪಾತಿ ಚಿಕ್ಕಡ್ಕಾಯಿ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಚಪಾತಿ ಚಿಕ್ಕಡ್ಕಾಯಿ ಅಂತ. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.